ತೋವಿನಕೆರೆಯ ಶ್ರೀ ಜ್ಯೋತಿ ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಂಭ್ರಮ ಸಡಗರದ ವಾರ್ಷಿಕೋತ್ಸವ ಸಮಾರಂಭ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕೊರಟಗೆರೆ ತಾಲೂಕು ಸಿಎನ್ದುರ್ಗ ಹೋಬಳಿ ತೋವಿನಕೆರೆಯಲ್ಲಿ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಇನ್ನು ಈ ಸಮಾರಂಭಕ್ಕೆ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು, ಶ್ರೀ ನರಸಿಂಹಗಿರಿ ಸುಕ್ಷೇತ್ರ ಯದರಾಂಪುರ ಕೊರಟಗೆರೆ ತಾಲೂಕು ಹಾಗೂ ಡಾಕ್ಟರ್ ಕೆ ನಾಗಣ್ಣನವರು ಗೃಹ ಸಚಿವರ ವಿಶೇಷ ಅಧಿಕಾರಿಗಳು ಮತ್ತು TD ಪ್ರಸನ್ನಕುಮಾರ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತೋವಿನಕೆರೆ, ಶ್ರೀ ಹರೀಶ್ ರವರು CRP ತೋವಿನಕೆರೆ, ಶಾಲಾ ಸಂಸ್ಥಾಪಕರಾದ ರಂಗನಾಥಪ್ಪನವರು ಮತ್ತು ಮಾಧ್ಯಮ ಮಿತ್ರರಾದ ರಘುನಂದನ್ ರವರು ವೇದಿಕೆಯನ್ನು ಅಲಂಕರಿಸಿದರು. ಎಲ್ಲರೂ ಸೇರಿ ಜ್ಯೋತಿ ಬೆಳಗುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಡಾಕ್ಟರ್ ನಾಗಣ್ಣನವರು ಮಾತನಾಡಿ, ಉತ್ತಮ ಫಲಿತಾಂಶದೊಂದಿಗೆ ಶಾಲೆಯನ್ನು ನಡೆಸುತ್ತಿರುವ ರಂಗನಾಥಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಂತರ ಶ್ರೀ ಹನುಮಂತನಾಥ ಸ್ವಾಮೀಜಿಯವರು ಮಾತನಾಡಿ, ಶಿಕ್ಷೆ ಇಲ್ಲದ ಶಿಕ್ಷಣವಿಲ್ಲ. ಉತ್ತಮ ಶಿಕ್ಷಣ ಪಡೆಯಲು ಮಕ್ಕಳು ಗುರುಗಳಿಗೆ ವಿಧೇಯರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು. ಹಾಗೆಯೇ ವಿಶೇಷವಾಗಿ ಶಾಲಾ ಸಿಬ್ಬಂದಿಗಳು ಶಾಲೆಯ ಮುಂದೆ ಚರಂಡಿಯ ಅವಶ್ಯಕತೆ ಇದೆ, ಈ ಕಾಮಗಾರಿಯನ್ನು ಮಾಡಿಸಿಕೊಡಲು ಡಾಕ್ಟರ್ ನಾಗಣ್ಣನವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಮಕ್ಕಳ ಮನೋರಂಜನೆ ಕಾರ್ಯಕ್ರಮಗಳು ಮುಂದುವರೆದು ಬಂದಿದ್ದ ಪೋಷಕರು, ಗ್ರಾಮಸ್ಥರು, ಎಲ್ಲ ನಾಗರಿಕರು ಮಕ್ಕಳ ನೃತ್ಯ, ಸಂಗೀತ, ಜಾನಪದ ಗೀತೆಗಳು, ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟರು. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಲಾ ಮುಖ್ಯ ಶಿಕ್ಷಕರಾದ ಶಾರದಮ್ಮ ಮತ್ತು ಕೆಂಪರಾಜು, ಸಹ ಶಿಕ್ಷಕರಾದ ಮೋಹನ್ ಕೆ, ರಾಮಕೃಷ್ಣ ರೆಡ್ಡಿ ಆರ್, ಜಗನ್ನಾಥ ಇ, ಹನುಮಂತರಾಜು TA, ಲಲಿತಮ್ಮ, ವೆಂಕಟೇಶ್ ಬಾಬು PV, ಸುರೇಶ್ KH, ರಘುನಾಥ್ JS ಮತ್ತು ಎಲ್ಲ ಪೋಷಕ ವರ್ಗದವರು ಸೇರಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪಾಪಾಯ ಪರಪೀಡನವಂತೆ ಕೋಟಿ ಕೋಟಿ ಗ್ರಂಥಗಳಲ್ಲಿ ಧರ್ಮಗಳಲ್ಲಿ ಹೇಳಿರುವಂತದ್ದು ಒಂದೇ, ಬೇರೆಯವರಿಗೆ ತೊಂದರೆ ಕೊಟ್ಟರೆ, ಬೇರೆಯವರಿಗೆ ತಪ್ಪುಗಳನ್ನು ಮಾಡಿದ್ರೆ ಪಾಪ, ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಿದ್ರೆ, ಒಳ್ಳೆ ಚಿಂತನೆ ಮಾಡಿದ್ರೆ ಅದು ಪುಣ್ಯದ ಕೆಲಸ ಅಂತ. ಎಲ್ಲ ಧರ್ಮ, ಜಾತಿ, ಮತ ಗ್ರಂಥಗಳಲ್ಲಿ ಹೇಳಿರುವಂತದ್ದು ಒಂದೇ. ಎಲ್ಲ ಜಗಳ ಆಡ್ಕೊಂಡು, ಕಿತ್ತಾಡ್ಕೊಂಡು, ದ್ವೇಷ, ವಿಷ ಬೀಜಗಳನ್ನು ಬಿತ್ತೋದಕ್ಕಿಂತ ಮುಂಚೆ ನಾವೆಲ್ಲ ಒಂದು ಕ್ಷಣ ಯೋಚನೆ ಮಾಡಬೇಕು. ನಾವೆಲ್ಲ ಮನುಷ್ಯರು, ಮನುಷ್ಯತ್ವ ನಿಲ್ಲುವಂತ ಕಡೆ ಮರೆತು ಬದುಕ್ತಾ ಇದೀವಿ, ಮಾನವೀಯ ಮೌಲ್ಯಗಳನ್ನು ಮರೆತು ಬದುಕ್ತಾ ಇದೀವಿ. ಇವೆಲ್ಲ ನಾವು ಮೈಗೂಡಿಸ್ಕೊಳ್ಬೇಕು ಅಂತಂದ್ರೆ ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಜಗತ್ತಲ್ಲಿ ಭಗವಂತನಿಗೆ ಅವಕಾಶ, ಮೂರನೇ ಅವಕಾಶವೇ ಇಲ್ಲ. ಇಲ್ಲ ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಮೂರನೇ ಆಪ್ಷನ್ ಭಗವಂತ ನಮಗೆ ಕೊಟ್ಟು ಇರೋದ್ರೊಳಗಡೆ ಪ್ರೀತಿಯನ್ನು ಹಂಚಿ ಹೋಗೋಣ. ಧರ್ಮವನ್ನು ಸಂಘಟನೆ ಮಾಡುವಂತ ಎಲ್ಲ ರೀತಿಯಂತ ಬುದ್ಧಿಯನ್ನು, ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಸಂದರ್ಭದಲ್ಲಿ ಪ್ರತ್ಯೇಕ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಬಹಳ ಸುಂದರವಾಗಿ ರೆಡಿಯಾಗಿ ಎಲ್ಲ ನೃತ್ಯ ರೂಪವನ್ನ, ನಿಮ್ಮ ಪ್ರತಿಭೆಗಳನ್ನು ಬರೀ ಓದೋದೇ ಅಲ್ಲ, ಓದೋದ್ರ ಜೊತೆಗೆ ಪ್ರತಿಭೆಯನ್ನು ಕೂಡ ಬಹಳ ಮುಖ್ಯ. ಸ್ಪೋರ್ಟ್ಸ್ ಆಗ್ಬೋದು, ನೃತ್ಯ ಆಗ್ಬೋದು, ಪದ್ಯ, ಭಜನೆಗಳು, ಕ್ರೀಡೆ, ಯೋಗ, ಯಾವುದೋ ತರಗತಿಯಲ್ಲಿ ತೊಡಗಿಸ್ಕೊಳ್ಬೇಕು. ಹಿಂದೆ ಬಹುಶಃ ಓದಲಿಕ್ಕೆ ಓದಕ್ ಶಕ್ತಿ ಇದ್ರೆ ದುಡ್ಡು ಇರ್ತಿರ್ಲಿಲ್ಲ, ದುಡ್ಡು ಇದ್ರೆ ಓದೋರು ಇರ್ತಾ ಇರಲಿಲ್ಲ. ಇವತ್ತು ಎಲ್ಲ ರೀತಿಯ ಅವಕಾಶ ಇದೆ. ಇವತ್ತು ಸರ್ಕಾರಗಳು ಕೂಡ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತವೆ, ಸಂಘ ಸಂಸ್ಥೆಗಳ ಅನುಕೂಲಗಳನ್ನು ಮಾಡಿಕೊಡ್ತವೆ. ಅವತ್ತು ಒಂದು ಸ್ಲೇಟ್ ಒಂದು ಬಡಪ ಕೊಟ್ರೆ SSLC ಮುಗಿಸೋದು, ಒಂದು ಪೀಸ್ ಚಾಕ್ ಪೀಸ್ ಒಳಗಡೆ. ಇವತ್ತು ಇನ್ನು pre-KG, pre-ನರ್ಸರಿಯ ಮಗು 25 ನೋಟ್ಸ್ ಕೊಡ್ತಾರೆ, ಟ್ಯಾಬ್ ತಗೋಬನ್ನಿ, ಆನ್ಲೈನ್ ಪಾಠ ಬನ್ನಿ. ಆ ಮಕ್ಕಳು ನೋಡಬೇಕು, ಬೇನ್ಮೊಳೆ ದೊಡ್ಡದಾಗಲು ಬೇನ್ಮೊಳೆನಲ್ಲ ಮಕ್ಕಳು ಅಷ್ಟು ಇದು. ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಬುಕ್ಕೆ ತಗೊಳ್ಳೋದಿಲ್ಲ. ಡೆಸ್ಕ್ ಅಲ್ಲಿ ಒಂದು ಕಂಪ್ಯೂಟರ್ ತರ ಒಂದು ಟ್ಯಾಬ್ ರೆಡಿ ಮಾಡಿರ್ತಾರೆ. ಹೋಗಿ ಪಾಸ್ವರ್ಡ್ ಮಗು ಲಾಗಿನ್ ಆದ್ರೆ ಡ್ಯೂಟಿಗೆ ಹೋಗಿ ಸೇರ್ಕೊಂಡಂಗೆ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ ವರ್ಕ್ 2 ವರ್ಷ ಅಲ್ಲೇ ಆ ಮಗು ಎಷ್ಟೊಂದು ನೆಮ್ಮದಿ ಇರ್ತಾನೆ ಜೀವನ. ಆದ್ರಿಂದ ಜೀವನ ನೆಮ್ಮದಿಯನ್ನ ನಾವು ಯಾವುದೇ ಹಣವನ್ನಾಗ್ಲಿ, ಒಂದು ವಸ್ತುವನ್ನಾಗ್ಲಿ ಕೊಂಡ್ಕೊಳ್ಳೋಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡ್ಕೊಳ್ಬೇಕಾದ್ರಿಂದ ನಾವಿವತ್ತು ಮಕ್ಕಳನ್ನ ಮತ್ತು ನಾವು ಕೂಡ ಸಂಸ್ಕಾರವಂತರಾಗಿ ಅಕ್ಕಪಕ್ಕದ ಜನರ ಜೊತೆ ಸಂತೋಷವಾಗಿ, ಏನೋ ಸಣ್ಣ ಪುಟ್ಟ ತಪ್ಪಾದಾಗ ಕೂಡ ಕ್ಷಮೆ ಕೇಳ್ಕೊಳ್ಳೋದು, ಇನ್ನೊಂದು ರೀತಿಯಲ್ಲಿ ಇನ್ನೊಬ್ರು ಆಗಿ ಆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಂಡಿದ್ದೆ ಆದ್ರೆ ಮನಸ್ಸುಗಳು ನೆಮ್ಮದಿ ಇರುತ್ತೆ, ಆ ಕುಟುಂಬ ಕೂಡ ನೆಮ್ಮದಿ ಆಗುತ್ತೆ. ಇವತ್ತು ನಿಮ್ಮ ಮನೆಯ ಮಗ ಡಾಕ್ಟರ್ G. ಪರಮೇಶ್ವರ್ ಅವರು ಇವತ್ತು ಕಾಂಗ್ರೆಸ್ನ
ಮುಖ್ಯಸ್ಥರಾಗಿ ಈ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಪಂಚ ಗ್ಯಾರಂಟಿಯನ್ನ ಯಾರಾದ್ರೂ ಮಾಡಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಬರೆದಿದ್ದಲ್ಲ. ಆ ಪುಸ್ತಕವನ್ನು ಬರೆಯಲಾಗಿ ಇವತ್ತು 5 ಗ್ಯಾರಂಟಿ ಇವತ್ತು ದೇಶಾದ್ಯಂತ ಮೂಲೆ ಮೂಲೆ ಕೂಡ ಇವತ್ತು ಪರಮೇಶ್ವರ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಸೇರ್ಕೊಂಡು ಇವತ್ತು 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಮಾಡಿ ಇವತ್ತು ಜನರ ಬದುಕನ್ನ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದು ಮತ್ತು ಅಮೃತ್ ಸೇನ್ ಏನು ನಮ್ಮ ಅಮೃತ ಮುಖ್ಯಸ್ಥರಿದ್ರು ಅವ್ರು ಹೇಳಿದ್ರು, ಆರ್ಥಿಕ ಸಮಾನತೆ ಆಗದ ಹೊರತು ಸಮ ಸಮಾಜ ಆಗಲ್ಲ ಅಂತ. ದುಡ್ಡಿದ್ರೆ ಮಾತ್ರ ಎಲ್ಲ ಜನರು ಕೂಡ ಅವರು ಸಮ ಸಮಾಜ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಏನು ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಅವ್ರು ಯಾವಾಗಲೂ ಪರ್ಮನೆಂಟ್ ಆಗಿರುತ್ತೆ ಅಂತಲ್ಲ, ಆ ಕುಟುಂಬಕ್ಕೆ ಇವತ್ತು 2,000 ಕೊಡ್ತಕ್ಕಂಥ ದುಡ್ಡು ಅದು ಕೆಲವರಿಗೆ ಶ್ರೀಮಂತರಿಗೆ ಏನು ಅಲ್ಲ, ಆದ್ರೆ ಬಡವರಿಗೆ 2,000 ದೊಡ್ಡ ಮೊತ್ತನೇ ಕೂಡ. ಆ ಕುಟುಂಬದ ನಿರ್ವಹಣೆ ಇರ್ಬೋದು, ಒಂದು ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಒಬ್ಬ ಹಿರಿಯರಿಗೆ ಮಾತ್ರೆ ತಂದು ಕೊಡೋದಿರ್ಬೋದು, ಇನ್ನೊಂದಕ್ಕೆ 2,000 ದುಡ್ಡು ಬಳಕೆ ಆಗೋದ್ರಿಂದ ಹಲವಾರು ಸಮಸ್ಯೆಗಳನ್ನ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಿಮ್ಗೆಲ್ಲ ಕೊಟ್ಟಿದ್ದಾರೆ. ಜೋರಾದ ಚಪ್ಪಳೆಯನ್ನ ನಿಮ್ಮ ಪರಮೇಶ್ವರ್ ಹೊಡಿಬೇಕು. ಅವ್ರು ಎಷ್ಟು ನಿಮ್ಮ ತಾಲೂಕಿಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತಮ್ಮ ಚಿಂತನೆಯನ್ನೇ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ನಿಮ್ಮೆಲ್ಲ ಅಭಿನಂದಿಸುವ ಮುಖೇನ ನೀವು ಮಕ್ಕಳನ್ನ ನೀವು ಹಳ್ಳಿಯಲ್ಲಿ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿತ್ತಾಡಲೇ ಎಲ್ಲ ಗ್ರಾಮ ಚೆನ್ನಾಗಿದ್ರೆ ತಾಲೂಕು ಚೆನ್ನಾಗಿರುತ್ತೆ, ತಾಲೂಕು ಚೆನ್ನಾಗಿದ್ರೆ ರಾಜ್ಯ ಚೆನ್ನಾಗಿರುತ್ತೆ, ರಾಜ್ಯದ ದೇಶ ಚೆನ್ನಾಗಿರುತ್ತೆ. ಆದ್ರೆ ತಾವೆಲ್ಲರೂ ಕೂಡ ರಾಜ್ಯದ ಅಭಿವೃದ್ಧಿ ನಿಮ್ಮೆಲ್ಲರೂ ಕೂಡ ಒಳ್ಳೆ ಮಕ್ಕಳನ್ನ, ಶಿಕ್ಷಕರು ಮತ್ತು ಪೋಷಕರ ಜವಾಬ್ದಾರಿ ಬಹಳ ಇದೆ. ದಯಮಾಡಿ ನೀವೆಲ್ಲ ಶ್ರಮ ಪಟ್ಟು ಶಾಲೆಗೆ ಕೀರ್ತಿ ತರುವ ಮುಖೇನ ಮತ್ತು ಮಕ್ಕಳನ್ನ, ಉತ್ತಮ ಮಕ್ಕಳನ್ನ ನೀಡುವ ಮುಖೇನ ಸುಂದರ ಸಮಾಜವನ್ನ